ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶನಿವಾರದ ವ್ಲಾಗ್. ಹಾಗೆಯೇ ನಾವು ಶನಿವಾರ ಷಷ್ಠಿ ಪೂಜೆನ ಮಾಡಿದ್ವಿ, ಅದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ತುಂಬಾ ಟೇಸ್ಟಿಯಾಗಿರುವಂತಹ ಸ್ಪೈಸಿಯಾಗಿ ಟೊಮೊಟೊ ಬಾತು ರೆಸಿಪಿನೂ ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಷಷ್ಠಿ ಪೂಜೆಗೆ ನಾವು ಕಜ್ಜಾಯನೂ ಕೂಡ ಮಾಡ್ತೀವಿ, ಅದನ್ನು ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ನಾವು ಷಷ್ಠಿ ಪೂಜೆನ ಪ್ರತಿ ವರ್ಷವೂ ಅಷ್ಟೇ ಲಾಸ್ಟ್ ಇಯರ್ ಎಂಡಿಂಗು ಡಿಸೆಂಬರಲ್ಲಿ ಗದ್ದೆ ಇದೆ, ಗದ್ದೆ ಹತ್ರ ಹೋಗ್ಬಿಟ್ಟು ಅಲ್ಲೇ ಹುತ್ತ ಇದೆ, ಅಲ್ಲಿ ಷಷ್ಠಿ ಪೂಜೆನ ಮಾಡ್ತೀವಿ. ಕೆಲವೊಂದು ಅಡುಗೆಗಳನ್ನ ಅಲ್ಲೇ ಮಾಡಿ ಅಲ್ಲೇ ಎಡೆ ಇಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಮನೆಗೆ ಬರ್ತೀವಿ. ಹಾಗೆಯೇ ಗದ್ದೆಗೆ ಕೆಲಸಕ್ಕೆ ಅಂತ ಬಂದಿರ್ತಾರಲ್ಲ ಅವ್ರಿಗೂ ಕೂಡ ಸೇರಿಸಿ ಅಡುಗೆನ ಮಾಡಿರ್ತೀವಿ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಕಜ್ಜಾಯ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮನೇಲಿ ಮಾತ್ರ ಅದ್ರ ಹಿಂದಿನ ದಿನ ಕಜ್ಜಾಯನ ಮಾಡಿ ಇಟ್ಕೊಳ್ತೀವಿ. ಇನ್ನು ಮಿಕ್ಕಿದ ಅಡುಗೆ ಏನಿದೆ ಅದೆಲ್ಲದಕ್ಕೂ ಕೂಡ ಸ್ವಲ್ಪ ಐಟಮ್ಸ್ಗಳನ್ನ ಇಲ್ಲೇ ತರಕಾರಿಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು ಮನೆಯಲ್ಲೇ ಕಟ್ ಮಾಡಿಕೊಂಡು ನೈಟು ರೆಡಿ ಮಾಡಿ ಇಟ್ಕೊಳ್ತೀವಿ. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ತನಿ ಏರೋದಕ್ಕೆ ಅಂತ ಹೇಳ್ಬಿಟ್ಟು ಗದ್ದೆ ಹತ್ರನೇ ಅಡುಗೆ ಮಾಡ್ತೀವಿ. ಆದರೆ ಕಜ್ಜಾಯ ಮಾತ್ರ ಯಾವಾಗಲೂ ಕೂಡ ಮನೆಯಲ್ಲೇ ಮಾಡ್ಕೊಂಡು ತೊಗೊಂಡೋಗೋದು. ಅದಕ್ಕೋಸ್ಕರ ನಾನಿಲ್ಲಿ ಕಜ್ಜಾಯ ಮಾಡೋದಕ್ಕೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿನ ಒಂದು ದಿನದ ಹಿಂದೆ, ಒಂದು 24 ಗಂಟೆ ಟೈಮು ಅದು ನೆಂದರೆ ಸಾಕಾಗುತ್ತೆ. 1.5 ಲೋಟದಷ್ಟು ಅಕ್ಕಿನ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. 24 ಗಂಟೆ ಆದಮೇಲೆ ಅದನ್ನು ಇನ್ನೊಂದು ಸಲ ನೀಟಾಗಿ ತೊಳೆದು ಈ ರೀತಿ ನೀರನ್ನೆಲ್ಲ ಹೋಗೋ ರೀತಿ ಶೋಧಿಸ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಹರಡ್ಕೋಬೇಕು. ಹರಡಾದ್ಮೇಲೆ ಸ್ವಲ್ಪ ಅದೇ ಬಟ್ಟೆಲಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ನೀರು ಕಡಿಮೆ ಆಗಬೇಕು, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೀರ್ಕೋಬೇಕು. ಆ ರೀತಿ ಅದನ್ನು ಪ್ರೆಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಒಂದೇ ಸಲಿಗೆ ಪುಡಿ ಆಗಲ್ಲ, ಎಷ್ಟೇ ನಾವು ಒಂದು ಪುಡಿ ಮಾಡೋಕ್ಕೆ ಹೋದರೂ ಕೂಡ ಲಾಸ್ಟಲ್ಲಿ ಸ್ವಲ್ಪನಾದರೂ ತರಿ ರೀತಿ ಉಳ್ಕೊಳ್ಳುತ್ತೆ. ಮತ್ತೆ ಅದನ್ನು ಏನು ಉಳ್ಕೊಂಡಿರುತ್ತೆ ಅದನ್ನು ಮತ್ತೆ ತರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಅದನ್ನು ಜರಡಿ ಆಡ್ಕೋಬೇಕು. ಈ ಜರಡಿ ಆಡ್ಕೋಬೇಕಾದ್ರೆ ಹಿಟ್ಟನ್ನು ಹಾರೋದಕ್ಕೆ ಬಿಡಬಾರ್ದು. ನಾವು ಎಷ್ಟು ಜರಡಿ ಮಾಡಿರ್ತೀವಿ ಅದನ್ನು ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕು. ಈ ಹಿಟ್ಟು ಹಾರೋದಕ್ಕೆ ಬಿಡಬಾರ್ದು, ಆಗ ಕಜ್ಜಾಯ ಮಾಡಬೇಕಾದ್ರೆ ಅದು ಹಿಟ್ಟು ಚೆನ್ನಾಗಿ ಬರಲ್ಲ. ಅದರಿಂದ ಈ ರೀತಿ ಪ್ರೆಸ್ ಮಾಡಿ ನೀಟಾಗಿ ಟೈಟಾಗಿ ಮುಚ್ಚಿಡಬೇಕು. ಅದಾದಮೇಲೆ ಪಾಕ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಟ್ಲಿಗೆ ಈ ಸಣ್ಣ ಅಚ್ಚು ಬರುತ್ತಲ್ಲ ಆ ಅಚ್ಚಲ್ಲಿ ನಾನಿಲ್ಲಿ 3 ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ಅಂದರೆ ಸಣ್ಣದು ಮಿನಿ ಬೆಲ್ಲ ಬರುತ್ತಲ್ಲ ಅದರಲ್ಲಿ ಇದು ಆರ್ಗ್ಯಾನಿಕ್ ಬೆಲ್ಲ. ಇದನ್ನು ನೀಟಾಗಿ ಸಣ್ಣದಾಗಿ ಚಚ್ಕೊಂಡು ಇದಕ್ಕೆ ಮಾಮೂಲಿ ಒಂದು ಕಾಫಿ ಕುಡಿತೀವಿ ಆ ಲೋಟದಲ್ಲಿ ಒಂದು 3/4 ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಖಾಲಿಯಾಗಿತ್ತು, ಅದರಿಂದ ಏಲಕ್ಕಿ ಪೌಡರ್ನ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅಂತ ಹೇಳಿಬಿಟ್ಟು ಇದಕ್ಕೆ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿ ಪುಡಿ ಮಾಡೋದ್ರಿಂದ ಬೇಗನೆ ಪುಡಿ ಆಗಿಬಿಡುತ್ತೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪುಡಿಯಾಗಿದೆ ಅಂತ. ಯಾವಾಗಲೂ ಅಷ್ಟೇ ಇದೇ ರೀತಿ ಪೌಡರ್ನ ಮಾಡಿಕೊಂಡು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತೀನಿ. ಈಗ ನೆಕ್ಸ್ಟ್ ಅದು ಬೆಲ್ಲ ಪಾಕ ಬರೋಷ್ಟೊತ್ತಿಗೆ ಈಗ ನೋಡ್ತಾ ಇರ್ಬೋದು ಒಂದು 2 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೆಯೇ 1.5 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಈ ಕಡೆ ಬೆಲ್ಲದ ಪಾಕನೂ ಅಷ್ಟೇ ಯಾವ ರೀತಿ ಕರಗಿದೆ ಹಾಗೆಯೇ ಬೊಬ್ಬೆ ಬರ್ತಾ ಇರುತ್ತಲ್ಲ ಈ ರೀತಿ ಬಂದಾಗ ಇದು ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈಗ ನೀಟಾಗಿ ಮೆಲ್ಟ್ ಆಗಿದೆ. ಈಗ ಇದನ್ನು ಇನ್ನೊಂದು ಅಗಲವಾದ ಬಾಣಲಿಗೆ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲ್ಲು ಮತ್ತು ಕಸ ಏನಾದರೂ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅಂತ ಹೇಳಿಬಿಟ್ಟು ಶೋಧಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈಗ ನೋಡ್ತಾ ಇರ್ಬೋದು ಈ ರೀತಿ ಬೊಬ್ಬೆ ಬರಬೇಕು. ಈಗ ಬಂದ ತಕ್ಷಣ ಇದು ರೆಡಿಯಾಗಿದೆ ಅಂತ ಅರ್ಥ. ಈಗ ತಕ್ಷಣವೇ ಇದಕ್ಕೆ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಕಡುಪಾಕ ಆದಾಗ ಕಜ್ಜಾಯ ತುಂಬ ಗಟ್ಟಿ ಆಗಿಬಿಡುತ್ತೆ, ನೋಡಿಕೊಂಡು ಮಾಡಬೇಕು. ಈಗ ಇದನ್ನು ಹಾಕಿದ್ಮೇಲೆ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಕೆಲವರು ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಹಾಕಲ್ಲ, ತಟ್ಟಬೇಕಾದ್ರೆ ಅದನ್ನು ಹಾಕಿ ತಟ್ತಾರೆ. ಆದರೆ ನಾವು ಯಾವಾಗಲೂ ಅಷ್ಟೇ ಪಾಕದೊಳಗಡೆ ಬಿಳಿ ಎಳ್ಳನ್ನ ಹಾಕ್ಬಿಡ್ತೀವಿ. ಎಳ್ಳು ಮತ್ತು ಗಸಗಸೆ ಎಲ್ಲನೂ ಹಾಕಿ ಒಂದು 10 ಸೆಕೆಂಡ್ ಸಾಕಾಗುತ್ತೆ. ಅದಾದಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಕೈನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು, ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಆಗ ಚೆನ್ನಾಗಿ ಹದವಾಗಿ ಬರುತ್ತೆ ಹಿಟ್ಟು. ಇದೇ ರೀತಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನೀಟಾಗಿ ತಿರುಗಿಕೊಳ್ಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಿದ್ರೆ ಹಿಟ್ಟು ಚೆನ್ನಾಗಾಗಲ್ಲ, ಗಟ್ಟಿಯಾಗಿಬಿಡುತ್ತೆ ಆಮೇಲೆ ಕಜ್ಜಾಯ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು 5 ನಿಮಿಷ. ಈಗ ನೋಡ್ತಾ ಇರ್ಬೋದು ಈ ರೀತಿ ಬೊಬ್ಬೆ ಬರ್ತಾ ಇರೋದಿಲ್ಲ, ಈ ರೀತಿ ಆಗಬೇಕು. ಸ್ವಲ್ಪ ಗಟ್ಟಿನೂ ಕೂಡ ಆಗುತ್ತೆ. ಇಷ್ಟು ಗಟ್ಟಿ ಆದರೆ ಸಾಕು. ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಈ ಕಡೆ
ಕಜ್ಜಾಯನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಾಣಲಿಗೆ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಈಗ ನೋಡ್ತಾ ಇರ್ಬೋದು ಕಜ್ಜಾಯದ ಹಿಟ್ಟು ಫುಲ್ಲು ತಣ್ಣಗಾಗಿದೆ. ನಾನು ಮಧ್ಯಾಹ್ನ ಮಾಡಿಟ್ಟಿದ್ದೆ ಹಿಟ್ಟು, ಅದಾದಮೇಲೆ ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಷ್ಟು ತಣ್ಣಗಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಉಂಡೆಗಳಾಗಿ ಬರ್ತಾಯಿದೆ ಅಂತ. ಈಗ ಒಂದು ಬಾಳೆದೆಲೆ ತೊಗೊಂಡು ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ನೀರಲ್ಲೂ ಕೂಡ ತಡ್ತಾರೆ, ನೀರು ಹಾಕಿ ಕೈಗೆ ಅಂಟಬಾರ್ದು ಅನ್ನೋ ಕಾರಣಕ್ಕಷ್ಟೇ ಹಾಕಿ ತಡ್ತಾರೆ. ಈ ರೀತಿ ನಾನು ಈ ಸೈಜಲ್ಲಿ ಉಂಡೆನ ತಗೊಂಡು ತಡ್ತಾ ಇದ್ದೀನಿ. ಕೆಲವರು ನಾನು ಯೂಟ್ಯೂಬಲ್ಲಿ ಕೂಡ ನೋಡಿದ್ದೀನಿ, ಕಜ್ಜಾಯ ಮಾಡಿದ್ರೆ ಮಧ್ಯದಲ್ಲಿ ಹೋಲ್ ಮಾಡಲ್ಲ, ಆದರೆ ನಾವು ಯಾವಾಗ ಮಾಡಿದ್ರೂ ಅಷ್ಟೇ ಮಧ್ಯದಲ್ಲಿ ಒಂದು ಹೋಲ್ನ ಮಾಡೇ ಮಾಡ್ತೀವಿ. ಈ ರೀತಿ ನೀಟಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕಾ ಆ ಸೈಜಿಗೆ ಈ ರೀತಿ ತಟ್ಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ತಟ್ಟಬೇಕಾದ್ರೆ ಕೆಲವರು ಎಳ್ಳನ್ನು ಕೂಡ ಉದುರಿಸ್ಕೊಂಡು ತಡ್ತಾರೆ, ಅಂದರೆ ಎಳ್ಳು ಸ್ವಲ್ಪ ಬಿಟ್ಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ. ಅದಕ್ಕೆ ನಾವು ಯಾವಾಗಲೂ ಪಾಕ ಮಾಡಬೇಕಾದ್ರೇ ಹಾಕ್ಬಿಡ್ತೀವಿ. ಈಗ ಕಾದಿರೋ ಎಣ್ಣೆಗೆ ಕಜ್ಜಾಯನ ಹಾಕಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬಾ ಈಸಿಯಾಗಿ ರೆಡಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ ಅಂತ. ನೀವು ಕೂಡ ಒಂದು ಸಲ ಇದೇ ವಿಧಾನದಲ್ಲಿ ಕಜ್ಜಾಯ ಮಾಡೋಕ್ಕೆ ಬರಲ್ಲ ಅಂದರೆ ಟ್ರೈ ಮಾಡಿ, ಖಂಡಿತ ತುಂಬಾ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನೈಟು ಮಾರ್ನಿಂಗ್ ಹೋಗಬೇಕಿತ್ತಲ್ಲ ಗದ್ದೆಗೆ, ಅದರಿಂದ ಕೆಲವೊಂದು ಐಟಮ್ಸ್ಗಳನ್ನ ತರಿಸ್ಕೊಂಡಿದ್ವಿ. ಪ್ರತಿ ವರ್ಷವೂ ಅಷ್ಟೇ ಏನು ಅಂತಂದರೆ ಕೆಲವೊಂದು ಸಲ ಅನ್ನ ಸಾಂಬಾರು ಕೂಡ ಮಾಡ್ತಾರೆ. ಎಲ್ಲ ರೀತಿ ತರಕಾರಿಗಳು, ಈ ಪರಂಗಿಕಾಯಿ ಆಗಿರ್ಬೋದು, ಪ್ರತಿಯೊಂದು ತರಕಾರಿಗಳನ್ನೂ ಹಾಕ್ಬಿಟ್ಟು ಕೂಟ್ ಸಾಂಬಾರು ಅಂದ್ಬಿಟ್ಟು ಮಾಡ್ತಾಯಿದ್ರು. ಅಂದರೆ ನಾನು ಮದುವೆಯಾಗಿ ಬಂದಾಗಲಿಂದನೂ ಕೂಡ ಅಷ್ಟೇ ಬಾತ್ ಮಾಡ್ತೀವಿ. ಬೇಕು ಅಂದರೆ ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಸಾಂಬಾರು ರೀತಿ ಮಾಡ್ತೀವಿ, ಇಲ್ಲಾಂದರೆ ಬಾತು ಜೊತೆಗೆ ಕಜ್ಜಾಯನೂ ಕೂಡ ಕಂಪಲ್ಸರಿ. ಹಾಗೆಯೇ ಸೀಗುಂಬಳದ ಪಲ್ಯ ಇರುತ್ತಲ್ಲ ಅದಂತೂ ಕಂಪಲ್ಸರಿ ಮಾಡಲೇಬೇಕು ಇದ್ರ ಜೊತೆಗೆ. ಅದಕ್ಕೋಸ್ಕರ ನಾನಿಲ್ಲಿ 2 ಕುಂಬಳಕಾಯಿನ ತೊಗೊಂಡಿದ್ವಿ. ಅಂದರೆ ದೊಡ್ಡದು ತುಂಬ ಚೆನ್ನಾಗಿತ್ತು, ಆದರೆ ಚಿಕ್ಕದು ಮಾತ್ರ ಹೊರಟೋಗ್ಬಿಟ್ಟಿತ್ತು, ಏನೋ ಹಾಳಾಗ್ಬಿಟ್ಟಿತ್ತು, ಒಳಗಡೆ ಎಲ್ಲ ನೀರು ರೀತಿ ಸೋರ್ತಾಯಿತ್ತು. ಅದೊಂದು ತೆಗ್ದಾಕ್ಬಿಟ್ವಿ. ಇನ್ನು ಎಲ್ಲ ಹೂವು ಹಾಗೆಯೇ ಸೊಪ್ಪು ಎಲ್ಲನೂ ಕೂಡ ಎತ್ತಿಟ್ಕೊಂಡೆ. ಹಾಗೆಯೇ ಸ್ವಲ್ಪ ದಿನಸಿ ಐಟಮ್ಗಳು ಬೇಕಾಗಿತ್ತು, ಅದರಿಂದ ತರಿಸ್ಕೊಂಡೆ. ಇದು ಪೌಡರ್ ರೀತಿ ಬರುತ್ತೆ ಹ್ಯಾಂಡ್ ವಾಶು. ಇದಕ್ಕೆ ಒಂದು 100 ml ಅಷ್ಟು ನೀರನ್ನು ಹಾಕಿದ್ರೆ ಅದು ಲಿಕ್ವಿಡ್ ರೀತಿ ಆಗುತ್ತೆ. ಹ್ಯಾಂಡ್ ವಾಶ್ಗೆ ಅಂತ ಹೇಳ್ಬಿಟ್ಟು ಯಾವಾಗಲೂ ನಾನು ಇದನ್ನೇ ತರಿಸ್ಕೊಳ್ಳೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಪೂಜೆಗೆ ಅಂತ ಹೇಳಿಬಿಟ್ಟು ಕರ್ಪೂರ, ಗಂಧದ ಕಡ್ಡಿ, ಹಾಗೆಯೇ ಅರಿಶಿನ ಕುಂಕುಮ ಎಲ್ಲನೂ ಕೂಡ ತರಿಸ್ಕೊಂಡಿದ್ದೀನಿ. ಏನಂತಂದರೆ ಈ ಪೂಜೆಗೆ ಯಾವಾಗಲೂ ಅಷ್ಟೇ ಹೊರಗಡೆಯಿಂದ ಹೊಸ್ದಾಗಿ ಎಲ್ಲ ಐಟಮ್ಸ್ಗಳನ್ನೂ ಕೂಡ ತರಬೇಕು. ಆದ್ದರಿಂದ ಇಲ್ಲಿ ನಾನು ಗಂಧದ ಕಡ್ಡಿ ಆಗಿರ್ಬೋದು, ಹಾಗೆ ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ, ಪೂಜೆಗೆ ಏನೇನು ಬೇಕಾಗುತ್ತೆ ಎಲ್ಲನೂ ಕೂಡ ತರಿಸಿ ಇಟ್ಕೊಳ್ತಾ ಇದ್ದೀನಿ. ರಾತ್ರಿನೇ ಏನೇನು ಬೇಕೋ ಅದೆಲ್ಲನೂ ಕೂಡ ಒಂದು ಬ್ಯಾಗಿಗೆ ಹಾಕಿ ಎತ್ತಿಡ್ತೀನಿ. ಕೆಲವೊಂದು ತರಕಾರಿಗಳನ್ನೂ ಅಷ್ಟೇ ಎಲ್ಲನೂ ಕೂಡ ಮನೇಲಿ ನೈಟೇ ಕಟ್ ಮಾಡಿ ಇಟ್ಕೊಳ್ತೀನಿ. ಈರುಳ್ಳಿನೂ ಕೂಡ ಅಷ್ಟೇ ಸಿಪ್ಪೆ ಎಲ್ಲನೂ ಬಿಡಿಸಿ ಇಟ್ಟಿರ್ತೀವಿ. ಅಲ್ಲಿ ಕೆಲವೊಂದು ಐಟಮ್ಗಳನ್ನ ಮಾಡಬೇಕಾದ್ರೆ ಇನ್ನು ಕೆಲವೊಂದು ಏನಾರು ಕಟ್ಟಿಂಗ್ ಇದ್ದರೆ ಅದನ್ನು ನಾವು ಅಲ್ಲೇ ಮಾಡ್ಕೋತೀವಿ. ಈಗ ಅಲ್ಲಿಗೆ ಬೇಕಾಗಿರುವಂತಹ ಪಾತ್ರೆಗಳಾಗಿರ್ಬೋದು, ಎಲ್ಲ ಏನು ದಿನಸಿದು ಏನು ಐಟಮ್ಗಳು ಬೇಕಾಗುತ್ತೆ ಎಲ್ಲನೂ ಕೂಡ ಕಾರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬಾಗಿಲಿಗೆ ರಂಗೋಲಿನ ಇಟ್ಟು ಪೂಜೆನೂ ಕೂಡ ಮಾಡಿಕೊಂಡೆ.
ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಟೊಮೊಟೊ ಬಾತ್ಗೆ ಕೆಲವೊಂದು ಮಸಾಲೆಗಳನ್ನ ಫ್ರೈ ಮಾಡ್ಕೋಬೇಕಿತ್ತು, ಅದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಗದ್ದೆ ಹತ್ರ ಅಡುಗೆ ಮಾಡೋದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಮಸಾಲೆ ರುಬ್ಬೋದಿರುತ್ತಲ್ಲ ಅದೆಲ್ಲನೂ ಕೂಡ ಮನೇಲೇ ರುಬ್ಕೊಂಡು ಅದಾದಮೇಲೆ ಅಲ್ಲಿಗೆ ತೊಗೊಂಡೋಗಿ ಅಡುಗೆನ ಮಾಡ್ತೀವಿ. ಇಲ್ಲಿ ಟೊಮೊಟೊ ಬಾತ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಕೆಲವೊಂದು ಮಸಾಲೆಗಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದು ಚೆನ್ನಾಗಿ ಕಾದ್ಮೇಲೆ ಒಂದು ಈರುಳ್ಳಿ ಹಾಗೆಯೇ 1.5 ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 1.5 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಹಾಗೆ ಒಂದು 5-6 ಪೀಸು ಚಕ್ಕೆ, ಹಾಗೆಯೇ ಒಂದು 5-6 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಖಾರಕ್ಕೆ ಅಂತ ಹೇಳಿಬಿಟ್ಟು ಒಂದು 5-6 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಲರ್ಗೋಸ್ಕರ ಅಷ್ಟೇ ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ನಾನಿಲ್ಲಿ ಒಂದು 4-5 ಟೊಮೊಟೊನ ತೊಗೊಂಡಿದ್ದೀನಿ. ಅಂದರೆ ಬಾತನ್ನ ಮಾಡಬೇಕಾದ್ರೂ ಕೂಡ ಕಟ್ ಮಾಡಿ ಒಂದು 4-5 ಹಾಕ್ತೀನಿ. ಹಾಗೆ ಮಸಾಲೆ ರುಬ್ಬೋದಕ್ಕೂ ಅಷ್ಟೇ ಒಂದು 4-5 ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಟೊಮೊಟೊ ಆಗಿರ್ಬೋದು ಹಾಗೆ ಸೊಪ್ಪುಗಳೆಲ್ಲ ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಈಗ ನೋಡ್ತಾ ಇರ್ಬೋದು ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಡ್ತಾ ಇದೆ. ಈ ರೀತಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಕೊನೆಗೆ ಈ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿನ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡಬಾರ್ದು. ಗ್ಯಾಸ್ ಫ್ಲೇಮನ್ನು ಫುಲ್ ಆಫ್ ಮಾಡಾದಮೇಲೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ಸ್ವಲ್ಪ ತಣ್ಣಗೆ ಹಾಕೋದಕ್ಕೆ ಬಿಟ್ಟು ಇದನ್ನು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕೋಬೇಕು, ಏಕೆಂದರೆ ಟೊಮೊಟೊದಲ್ಲೇ ನೀರಿನ ಅಂಶ ಇರುತ್ತಲ್ವ, ಅದರಿಂದ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಹಾಕಿ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಪಾಯಸಕ್ಕೂ ಕೂಡ ಕಾಯಿ ಮತ್ತು ಏಲಕ್ಕಿ ಎಲ್ಲನೂ ಅಕ್ಕಿ ಮತ್ತು 3 ಕೂಡ ರುಬ್ಕೊಂಡು ಎತ್ತಿಟ್ಕೊಂಡೆ. ಕೂಡ ರೆಡಿ ಮಾಡಿಕೊಂಡು ನಾವು ಹೊರಟಾಗಲೇ ಒಂದು 8:30-9 ಗಂಟೆ ಆಗಿತ್ತು. ಪ್ರತಿ ವರ್ಷ ತುಂಬಾ ಬೇಗನೆ ಹೋಗ್ತಾ ಇದ್ವಿ, ಯಾಕೆಂದರೆ ಅವಾಗ ಅಲ್ಲಿ ಕೆಲಸದವ್ರು ಬರ್ತಾಯಿದ್ರು, ಅವ್ರಿಗೆಲ್ಲ ಅಡುಗೆ ಮಾಡಬೇಕಿತ್ತಲ್ಲ ಅಂತ ಹೇಳಿ ಬೇಗ ಹೋಗ್ತಾ ಇದ್ವಿ. ಅಂದರೆ ಭತ್ತ ಕೊಯ್ಲು ಮಾಡಿಸ್ತಾ ಇದ್ವಲ್ಲ, ಅದರಿಂದ ಈ ಸಲ ಭತ್ತನ ಹಾಕಿರಲಿಲ್ಲ. ಆಗಲೇ ಒಂದು 3 ವರ್ಷದಿಂದ ಭತ್ತನ ಹಾಕ್ತಾಯಿಲ್ಲ. ಅಡಿಕೆ ಸಸಿಗಳನ್ನ ನೆಟ್ಬಿಟ್ಟಿದ್ದೀವಿ ಗದ್ದೆಗೆಲ್ಲನೂ ಕೂಡ. ಅದರಿಂದ ನಮ್ಮ ಮನೆಯವ್ರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಡುಗೆನ ಮಾಡಬೇಕಿತ್ತು, ಅದರಿಂದ ಲೇಟಾಗೇ ಹೋದ್ವಿ. ನಮ್ಮ ಗದ್ದೆ ಬಂದು ಬಲಮುರಿ ಇದೆಯಲ್ಲ, KRS ಡ್ಯಾಮ್ ಹತ್ರ, ಅದ್ರ ಪಕ್ಕ ಎಡಮುರಿ ಇರುತ್ತಲ್ಲ, ಅಲ್ಲಿ ನಮ್ಮ ಗದ್ದೆ, ಅದ್ರ ಆಪೋಸಿಟ್ ಇರೋ ಪಕ್ಕದ ಗದ್ದೆನೇ ನಮ್ಮದು. ಹಾಗೆಯೇ ಇಲ್ಲಿ ಕುಂಬಳಕಾಯಿನ ನಾನು ಕಟ್ ಮಾಡಿರಲಿಲ್ಲ, ಇಲ್ಲಿ ಬಂದು ಕಟ್ ಮಾಡಿದ್ದು. ಫಸ್ಟಿಗೆ ಇಲ್ಲಿ ಪಾಯಸ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಫಸ್ಟು ನಾವು ಭತ್ತನ ಬೆಳೀತಾ ಇದ್ವಿ. ಭತ್ತನ ನಿಲ್ಲಿಸ್ಬಿಟ್ಟು ಇವಾಗ ಫುಲ್ ಎಲ್ಲದಕ್ಕೂ ಕೂಡ ಅಡಿಕೆ ಸಸಿನ ನೆಟ್ಬಿಟ್ಟಿದ್ವಿ. ಒಂದು 3 ಇಯರ್ಸ್ ಆಯಿತು ಅಂತ ಅನಿಸುತ್ತೆ. ಹಾಗೆಯೇ ತುಂಬಾ ಚೆನ್ನಾಗಿ ನೆರಳಿತ್ತು ಅಡುಗೆ ಮಾಡೋದಕ್ಕೆಲ್ಲ. ಹಾಗೆ ಫಸ್ಟಿಗೆ ಇಲ್ಲಿ ಪಾಯಸ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬೆಲ್ಲನ ಕಾಯಲಿಕ್ಕೆ ಇಟ್ಟಿದ್ದೆ. ಅದಾದಮೇಲೆ ಮನೆಯಲ್ಲೇ ರುಬ್ಕೊಂಡು ಬಂದಿದ್ನಲ್ಲ ಕಾಯಿ, ಏಲಕ್ಕಿ ಮತ್ತು ಅಕ್ಕಿ ಪಾಯಸ ಮಾಡೋದಲ್ವ, ಅದರಿಂದ ಅಕ್ಕಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ರುಬ್ಕೊಂಡು ಬಂದಿದ್ದೆ. ಅದನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಗೆ ನಾನು ನೀರನ್ನು ಹಾಕ್ಕೊಂಡು, ಇದು ಸ್ವಲ್ಪ ಬೇಯುತ್ತಲ್ಲ, ಸ್ವಲ್ಪ ಗಟ್ಟಿ ಬರುತ್ತೆ. ಅದಾದಮೇಲೆ ಕುಂಬಳಕಾಯಿ ಪಲ್ಯನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಎಣ್ಣೆ, ಹಾಗೆಯೇ ಸಾಸಿವೆ, ಹಸಿಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು, ಹಾಗೆ ಈರುಳ್ಳಿ ಮತ್ತು ತೊಗರಿಕಾಳನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿರೋಂತಹ ಕುಂಬಳಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿ ನಾನು ಇಷ್ಟು ವರ್ಷ ಮನೆಯಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೆ, ಆದರೆ ಈ ವರ್ಷ ಟೈಮ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಗದ್ದೆ ಹತ್ರ ಬಂದಾದಮೇಲೆ ಕಟ್ ಮಾಡ್ಕೊಂಡ್ವಿ. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀವಿ. ಬೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯನೂ ಕೂಡ ರೆಡಿ ಆಯಿತು. ಅದಾದಮೇಲೆ ಇವಾಗ ಟೊಮೊಟೊ ಬಾತ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫಸ್ಟಿಗೆ ತೊಗರಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಆದರೂ ಅಷ್ಟೇ ಹಸಿ ಕಾಳಲ್ಲಿ ನಾವು ಏನಾದ್ರು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಫಸ್ಟು ಎಣ್ಣೆಗೆ ಹಸಿ ಕಾಳನ್ನು ಹಾಕಬೇಕು, ಆಗ ಚೆನ್ನಾಗಿ ಫ್ರೈ ಆಗುತ್ತೆ. ತೊಗರಿಕಾಳು ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪುದೀನ ಸೊಪ್ಪು, ಜೊತೆಗೆ ಮೆಂತ್ಯ ಸೊಪ್ಪು, ಈ 3 ಸೊಪ್ಪುಗಳನ್ನ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಬಾತ್ ಆಗಿರ್ಬೋದು, ಸೊಪ್ಪು ಕಾಳು ತರಕಾರಿ ಹೆಚ್ಚಾಗಿದ್ದಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು 4-5 ಒಂದು ದೊಡ್ಡ ಸೈಜ್ದು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಅದಾದಮೇಲೆ ತರಕಾರಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನಿಸು, ಎಲೆಕೋಸು ಹಾಗೆಯೇ ಕ್ಯಾಪ್ಸಿಕಮ್ನ ಯೂಸ್ ಮಾಡಿದ್ದೀನಿ. ಇಷ್ಟು ತರಕಾರಿನ ಹಾಕಿ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು 4ರಿಂದ 5 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಮಸಾಲೆನ ಫ್ರೈ ಮಾಡ್ಕೋಬೇಕಾದ್ರೂ ಆಗಲೇ ಹೇಳ್ದಾಗೆ ಟೊಮೊಟೊನ ಹಾಕಿದ್ದೆ. ಈಗಲೂ ಸ್ವಲ್ಪ ಟೊಮೊಟೊನ ಹಾಕಿ ಈಗ ನೆಕ್ಸ್ಟ್ ಇದಕ್ಕೆ ಮಸಾಲೆನ ಹಾಕಿ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಮಸಾಲೆನ ಫ್ರೈ ಮಾಡಿದ್ದೀವಿ ಅಲ್ವಾ, ಅದರಿಂದ ತುಂಬ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕಿ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಸೇರಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 20% ಅದು ಬೇಯಬೇಕು ಅನ್ನೋ ಟೈಮಿಗೆ ಒಂದು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ತುಂಬಾ ಸ್ಪೈಸಿಯಾಗಿ ಹುಳಿಯಾಗಿ ಚೆನ್ನಾಗಿ ಬಂದಿತ್ತು. ಅಡುಗೆ ಎಲ್ಲನೂ ಕೂಡ ಮಾಡ್ಕೊಂಡು ಆದಮೇಲೆ ಗದ್ದೆ ಒಳಗಡೆನೇ ಹುತ್ತ ಇದೆ ಒಂದು ದೊಡ್ಡದದು. ಪ್ರತಿ ವರ್ಷ ನಾವು ಅದೇ ಹುತ್ತಕ್ಕೆ ಪೂಜೆ ಮಾಡೋದು. ನಾವೇನೇನು ಅಡುಗೆ ಮಾಡಿರ್ತೀವಿ ಅದೆಲ್ಲನೂ ಕೂಡ ಒಂದು ಎಲೆ ಹಾಕ್ಬಿಟ್ಟು ಅದರೆಲ್ಲ ಬಡಿಸ್ಬಿಟ್ಟು ಅದಾದಮೇಲೆ ಪೂಜೆನ ಮಾಡ್ತೀವಿ. ಎಲ್ಲ ಪೂಜೆ ಮುಗಿದ ಮೇಲೆ ಅಲ್ಲಿ ಏನೇನು ಐಟಮ್ ಎಲ್ಲ ಮಾಡಿರ್ತೀವಿ ಅದೆಲ್ಲನೂ ಕೂಡ ಬಡಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲೇ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಮನೆಗೆ ನಾವು ಹೊರಡ್ತೀವಿ. ಅಂದರೆ ಸ್ವಲ್ಪ ಈ ಸಲ ರೈಸು ಮತ್ತು ಸಾಂಬಾರು ಕೂಡ ಮಾಡಿದ್ವಿ. ಆ ರೆಸಿಪಿನ ಇಲ್ಲಿ ಶೇರ್ ಮಾಡೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿತ್ತು. ಅದು ದೇವರ ಹೆಸರಲ್ಲಿ ಯಾವುದೇ ಒಂದು ಅಡುಗೆ ಮಾಡಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಹಾಗೆಯೇ ತುಂಬ ರುಚಿಯಾಗಿ ಬಂದಿತ್ತು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.